ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮನೆ ಫುಲ್ ಕ್ಲೀನ್ ಮಾಡಬೇಕು. ಯಾಕೆ ಅಂತಂದರೆ ರಜಾ ಅದು ಇದು ಅಂತ ಹೋದ್ಮೇಲೆ ನಾನು ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಲ್ಲಿ ಇಲ್ಲಿ ಕಣ್ಣಿಗೆ ಬಿದ್ದಿದ್ದು ಅದು ಇದು ಕ್ಲೀನ್ ಮಾಡ್ತಾ ಇದ್ದೆ. ಒನ್ಸ್ ನನಗೆ ಹೆಂಗೆ ಗೊತ್ತಾ, ಒಂದು ಸರಿ ಇಡೀ ಮನೆ ಅಟ್ ಎ ಟೈಮ್ ಕ್ಲೀನ್ ಆದರೆ ನನಗೆ ಕ್ಲೀನ್ ಆಗಿದೆ ಅಂತ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಂತಂದರೆ ಮೆಸ್ ಕಾಣಿಸ್ತಾ ಇರುತ್ತಲ್ವ, ನನಗೆ ಮನೆ ಕ್ಲೀನ್ ಆಗಿದೆ ಅಂತ ಫೀಲ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಇಡೀ ಬಾರ್ಡ್ರನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇಮಿಡಿಯೇಟಾಗಿ ಹಾಗೆ ಯಾರ ಹತ್ರನೋ ಮಾತಾಡ್ತಾ ಒಂದಿಷ್ಟು ಪರ್ಸ್ನಲ್ ವಿಚಾರಗಳು, ಅಂದರೆ ನನ್ನ ವಿಚಾರ ಅಲ್ಲ, ನನಗೆ ಸಂಬಂಧಪಟ್ಟವ್ರ ವಿಚಾರ ಕೇಳಿ ಒಂಚೂರು ಆಲೋಚನೆಗೆ ಬಿದ್ದೆ. ಒಂದು ಸ್ವಲ್ಪ ಯೋಚನೆಗೆ ಬಿದ್ದ ತಕ್ಷಣ ನನಗೆ ಕೆಲಸ ಮಾಡೋ ಮೂಡ್ ಹೋಗ್ಬಿಡ್ತು. ಹೆಂಗೆ ಅಂತ ಅಂದರೆ ಲೈಫಲ್ಲಿ ನನಗೆ ಕೆಲವೊಂದಿಷ್ಟು ಸಮಸ್ಯೆಗಳಿದೆ. ಅದನ್ನು ಪರಿಹಾರ ಮಾಡೋಕ್ಕೆ ಆಗದಲ್ಲೇ ಇರುವಂತಹ ಸಮಸ್ಯೆಗಳನ್ನ ನಾನು ನೋಡ್ತಾ ಇದ್ದೀನಿ. ಎಷ್ಟೆಲ್ಲ ಟ್ರೈ ಮಾಡಿದ್ರೂ ಅದಕ್ಕೊಂದು ಪರಿಹಾರ ಕೊಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಅವತ್ತಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಒಂದು ಕಪ್ ಹ್ಯಾಂಗ್ ಮಾಡಿರೋ ಒಂದು ಹುಕ್ ಥರದ್ದು ಒಂದು ಇದಿತ್ತು, ಸ್ಟೀಲ್ ಕಬ್ಬಿಣದ ಇರಬೇಕು. ಅದನ್ನು ಲಾಸ್ಟ್ ಹಳೆ ನಾವು ನೆಕ್ಸ್ಟ್ ಸೆಕೆಂಡ್ ಟೈಮ್ ಶಿಫ್ಟ್ ಆಗಿದ್ವಲ್ಲ, ಆ ಮನೇಲಿ ಹಾಕಿದ್ದೆ. ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸರಿ ಮತ್ತೆ ಇಲ್ಲೇ ಹಾಕೋಣ ಅಂತ ಅಂದ್ಬಿಟ್ಟು ಯೂಸ್ ಮಾಡಿದೆ. ಅದರೊಳಗೆ ನಾವು ಒಂದು ಮೊಳೆ ಯೂಸ್ ಮಾಡಿರ್ತೀವಲ್ಲ, ಅದು ಯೂಸ್ ಆ್ಯಂಡ್ ಥ್ರೋ ಥರ ಒಂದ್ಸರಿ ತೆಗೆದ್ರೆ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮತ್ತೆ ತರಿಸಿ ಅದನ್ನು ಇಲ್ಲಿ ಫಿಟ್ ಮಾಡ್ತಾ ಇದ್ದೀನಿ. ಇದು ಒಳ್ಳೆ ವೆಯ್ಟನ್ನು ಕೂಡ ತಡೀತಾ ಇದೆ. ಯಾಕೆಂದರೆ ಕಪ್ಪನ್ನು ಹ್ಯಾಂಗ್ ಮಾಡೋದ್ರಿಂದ ವೆಯ್ಟ್ ತಡೆದ್ರೆ ಒಳ್ಳೇದಿಲ್ಲ, ಅಂದರೆ ಬಿದ್ದೋಗ್ಬಿಟ್ರೆ ಅಂತ ನನಗೆ ಟೆನ್ಷನು. ಸೊ ಅದಕ್ಕೆ ಒಂದೇ ಕಲರ್ ಇರಲಿ ಅಂದ್ಬಿಟ್ಟು ಮಣ್ಣಿಂದ ಕಪ್ಪಿತ್ತು ಇಟ್ಟೆ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದ್ಸರಿ ಅರೇಂಜ್ ಆಗೋದಿಲ್ಲ, ಒಂದೊಂದು ಮನೆ ಒಂದೊಂದು ಥರ ಇದೆ. ಆ ಜಾಗಕ್ಕೆ ನಾವು ತಕ್ಕನಾಗಿ ಬದಲಾಗ್ತಾ ಹೋಗ್ತೀವಲ್ಲ, ಅದು ದಿನ ಕಳೀತಾ ಅಡ್ಜಸ್ಟ್ ಆಗುತ್ತೆ. ಸೊ ಎಲ್ಲನೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಅಡ್ಜಸ್ಟ್ ಆಗ್ತಾ ಇದೆ ಇವಾಗ. ನನ್ನ ನೆಕ್ಸ್ಟ್ ಏನಂದು ಅಂತಂದರೆ, ಮನೆಗೆ ಪ್ಲಾಸ್ಟಿಕ್ ಆದಷ್ಟು ಕಡಿಮೆ ಬಳಸಬೇಕು ಅಥವಾ ಕಡಿಮೆ ತರಬೇಕು ಇನ್ಮೇಲೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಥರ ಆನ್ಲೈನಲ್ಲಿ ನಾವೇನಾದರೂ ಬುಕ್ ಮಾಡಿದ್ರೆ ಎಮರ್ಜೆನ್ಸಿಗೆ ಓಕೆ, ಬಟ್ ಅದು ಪ್ಲಾಸ್ಟಿಕ್ ಜಾಸ್ತಿ ಬರುತ್ತೆ. ನಾವೇ ಹೋದರೆ ಬ್ಯಾಗ್ ತೊಗೊಂಡು ಆರಾಮಾಗಿ ಸ್ವಲ್ಪ ಅದಲ್ಲೇ ತರ್ಬೋದಾಯಿತು. ಪ್ಲಾಸ್ಟಿಕ್ ಏನಾದರೂ ಅಕಸ್ಮಾತ್ ಮನೆಗೆ ಬಂದರೆ ಆದಷ್ಟು ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ರೀಯೂಸ್ ಆಗುವಂಥದ್ದು, ಅಥವಾ ನಾವು ಏನು ರೀಸೈಕಲ್ ಮಾಡೋಕ್ಕಾಗಲ್ಲ ಆ ಥರ ಪ್ಲಾಸ್ಟಿಕ್ನ ಆದಷ್ಟು ಮಣ್ಣಿಗೆ ಸೇರ್ದಲ್ಲೇ ಇರೋ ಹಂಗೆ ಸಪ್ರೇಟಾಗಿ ನೀಟಾಗಿ ಫೋಲ್ಡ್ ಮಾಡಿ ಅದನ್ನು ತಲಿಸ್ಬೇಕಾಗಿರೋ ಜಾಗಕ್ಕೆ ತಲುಪಿಸಿದ್ರೆ ತುಂಬ ಒಳ್ಳೆಯದು ಅಂತ ನಂಗೆ ಅನಿಸ್ತಾ ಇದೆ. ನಾನು ಊಟದ್ದೆಲ್ಲ ವೇಸ್ಟ್ ಏನಿದೆಯಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿ ಕಾಂಪೋಸ್ಟ್ ಮಾಡ್ತಾ ಇದ್ದೀನಿ. ಮಣ್ಣೊಂಥರ ಕಸ ಧೂಳು ಬರುತ್ತಲ್ಲ, ಅದನ್ನೆಲ್ಲ ನಮ್ಮ ಮನೆ ಮುಂದೆ ಪರಂಗಿ ಗಿಡ ಇದೆ, ಅದ್ರ ಬುಡಕ್ಕೆ ಹಾಕಿಬಿಡ್ತೀನಿ. ಪೇಪರ್ನ ಸಪ್ರೇಟಾಗಿ ಇಡ್ತಾ ಇದ್ದೀನಿ ಮತ್ತು ಕವರ್ನ ಸಪ್ರೇಟಾಗಿ ಇಡ್ತಾ ಇದ್ದೀನಿ. ವೇಸ್ಟ್ ಅನ್ನೋದು ಜಾಸ್ತಿ ಎಲ್ಲೂ ಹೋಗ್ತಾ ಇಲ್ಲ, ಮನೆಯಲ್ಲೇ ಆರಾಮಾಗಿ ಸೆಗ್ರಿಗೇಟ್ ಆಗ್ತಾ ಇದೆ. ಸೊ ಈ ಥರ ನಾವು ಪ್ಲ್ಯಾನ್ ಮಾಡೋದ್ರಿಂದ ತುಂಬ ಬೆಸ್ಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಇನ್ನು ಇವತ್ತಿರೋ ಮೇನ್ ಉದ್ದೇಶ ಬಂದುಬಿಟ್ಟು ಮನೇನ ಕ್ಲೀನ್ ಮಾಡೋದು. ನಾನು ಮೇಲಿಂದ ಸ್ಟಾರ್ಟ್ ಮಾಡ್ತೀನಿ, ಯಾಕೆಂದರೆ ನನಗೆ ಒಂದು ಕಾರ್ನರಿಂದ ಶುರು ಮಾಡಿದ್ರೆ ಅದು ಹಾಗೆ ಹೋಗುತ್ತೆ, ಫುಲ್ ಕ್ಲೀನ್ ಆಗಿಬಿಡುತ್ತೆ ಮನೆ. ನಂಗೆ ಒಂದ್ಸರಿ ಕೆಲಸ ಶುರು ಮಾಡೋ ತನಕನೇ, ಶುರು ಮಾಡಿದ ಮೇಲೆ ನಾನು ಹೆಂಗೆ ಹೋಗುತ್ತೋ ಕೆಲಸ ಗೊತ್ತಾಗೋದಿಲ್ಲ. ಆರಾಮಾಗಿ ಕೆಲಸ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ. ಫಸ್ಟ್ ಶುರು ಮಾಡಬೇಕು ಹಾಗೆ, ಅಂದರೆ ನಾರ್ಮಲ್ ಕೆಲಸ ಅಲ್ಲ, ಈ ಥರ ಏನಾದರೂ ದೊಡ್ಡ ಕೆಲಸಗಳು ಮಾಡಬೇಕು ಅಂತ ಅಂದಾಗ. ಮತ್ತು ನನಗೆ ಕೆಲಸಗಳಿಗೆ ಯಾವತ್ತು ಬ್ರೇಕ್ ತೊಗೊಳ್ತೀನಲ್ಲ, ಇವಾಗ ನೋಡಿ ಟ್ರಿಪ್ ಹೋಗಿದ್ವಿ, ಅಮ್ಮನ ಮನೇಲಿ ಸ್ವಲ್ಪ ದಿನ ಇದ್ವಿ, ಅಲ್ಲೆಲ್ಲ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ, ನನ್ನ ಬ್ರೈನ್ ವರ್ಕ್ ಆಗಲ್ಲ, ಮತ್ತು ನಂದೊಂದು ಕನ್ಸಿಸ್ಟೆನ್ಸಿ ಮಿಸ್ ಆಗುತ್ತೆ. ಅದಾದಮೇಲೆ ನಾನು ತುಂಬ ಬ್ರೇಕ್ ಆಗಿಬಿಡ್ತೀನಿ. ನಂಗೆ ಆ ಥರ ಆಗಬಾರ್ದು, ಕಂಟಿನ್ಯೂಸ್ ಆಗಿ ಕೆಲಸ ನಡೀತಾ ಇರಬೇಕು, ಅವಾಗ ನಾನು ಆರಾಮಾಗಿರ್ತೀನಿ. ಇನ್ನು ಸ್ವಲ್ಪ ಮತ್ತೆ ಬೀಜ ಎಲ್ಲ ಹಾಕಿ ಸೊಪ್ಪೆಲ್ಲ ಸಣ್ಣದಾಗಿ 3 ದಿನ ಆಗಿದೆ, ಎಲ್ಲ ಸಣ್ಣದಾಗಿ ಎಲೆ ಕಾಣಿಸ್ತಾ ಇದೆ, ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಡೈಲಿ ಹೋಗಿ ಮಾತಾಡಿಸ್ತೀನಿ, ನೀರು ಹಾಕ್ತೀನಿ. ನಮ್ಮಮ್ಮ ಹೇಳ್ತಾಯಿದ್ರು ಬೇಸಿಗೆಲಿ ಹಾಕಿದ್ರೆ ಬರಲ್ಲ, ಸ್ವಲ್ಪ ಮಳೆ ಬರಲಿ ಆಮೇಲೆ ಹಾಕು ಚೆನ್ನಾಗಿ ಬರುತ್ತೆ ಅಂತ. ಮಕ್ಕಳನ್ನ ಜೊತೆಗೆ ವ್ಲಾಗ್ ಮಾಡೋದು, ಅದ್ರ ಜೊತೆಗೆ ಮನೆ ಕೆಲಸ ಮಾಡೋದು, ಅಡುಗೆ ಮಾಡೋದು ಸುಮಾರು ಇರುತ್ತೆ. ವ್ಲಾಗರ್ ಈಸಿ ಅಂತ ಅನಿಸ್ಬಿಡುತ್ತೆ. ಹೆಂಗೆ ಗೊತ್ತಾ, ಇವತ್ತು ನಾವು ವ್ಲಾಗ್ ಮಾಡಿದ್ದೀವಿ ಅಂತಂದರೆ ಅಟ್ ಎ ಟೈಮ್ ಅವತ್ತು ಎಡಿಟ್ ಮಾಡೋದಿರುತ್ತೆ. ಅದ್ರ ಜೊತೆಗೆ ನಮ್ಮ ಮಕ್ಕಳನ್ನಕ್ಕೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡಲೇಬೇಕು. ಅವರಿಗೆ ನಾಷ್ಟ ಮಾಡಿಸೋದಿರ್ಬೋದು, ಕ್ಲಾಸಸ್ಗಳಿದ್ರೆ ಅಟೆಂಡ್ ಮಾಡಿಸೋದಿರ್ಬೋದು, ಹೊರಗಡೆ ಕರ್ಕೊಂಡು ಹೋಗೋದು, ಅವ್ರು ನಮ್ಮ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಜೊತೆ ರೆಸ್ಪಾನ್ಸ್ ಮಾಡೋದು, ಇದ್ರ ಜೊತೆಗೆ ನಾವು ಎಕ್ಸ್ಟ್ರಾ ಈ ಒಂದು ವ್ಲಾಗ್ನ ಇಟ್ಕೋಬೇಕಾಗತ್ತೆ. ಸೊ ನನಗೆ ಫಸ್ಟ್ ಅವ್ರ ಪ್ರಿಯಾರಿಟಿ ಆಗಿರ್ತಾರೆ. ಹಾಗಾಗಿ ಈ ನಡುವೆ ಸ್ವಲ್ಪ ವ್ಲಾಗ್ ಕಡಿಮೆ ಆಗ್ತಾ ಇದೆ. ಮತ್ತು ಇನ್ನೊಂದು ಏನಂತಂದರೆ, ನನ್ನ ಕೂದಲಿಗೆ ಎಣ್ಣೆ ಹಚ್ಚಿದಾಗ ನಾನು ಹಳೆಯದು ಒಂದೆರಡು ಟಿ ಶರ್ಟ್ ಇಟ್ಕೊಂಡಿದ್ದೀನಿ, ಅದನ್ನು ಪಿಲ್ಲೋಗೆ ಕವರ್ ಥರ ಹಾಕ್ಬಿಡ್ತೀನಿ. ಸೊ ಅವಾಗ ನನಗೆ ಆಯಿಲ್ ಎಲ್ಲ ಪಿಲ್ಲೋಗೆ ಆಗೋದಿಲ್ಲ.
ಈ ಥರ ನಾನು ಯಾವಾಗಲೂ ಮಾಡ್ತೀನಿ. ಇನ್ನು ಇದನ್ನು ನೋಡಿದ ತಕ್ಷಣ ನನಗೆ ನೆನಪಾಗೋದು ನನ್ನ ಆ್ಯನಿವರ್ಸರಿಗೆ ಅಂತ ನಾನೇ ಕೂತು ಸುಮಾರು ದಿನ ಆಯಿತು ಇದು ನಾನು ರೆಡಿ ಮಾಡೋಷ್ಟರೊಳಗೆ. ಫಸ್ಟ್ ಟೈಮ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿದ್ದು ಅಂದರೆ ಸ್ವಲ್ಪ ಟಚ್ ಇತ್ತು, ಬಟ್ ಇಷ್ಟು ಡೀಟೇಲಾಗಿ ಮಾಡಿರಲಿಲ್ಲ. ಮಾಡಿ ಆ್ಯನಿವರ್ಸರಿಗೆ ಗಿಫ್ಟ್ ಕೊಟ್ಟಿದ್ದೆ. ಒಂಥರ ಮೆಮೊರಿ, ಅದನ್ನು ನೋಡಿದಾಗೆಲ್ಲ ನೆನಪಾಗುತ್ತೆ. ಕೆಲವೊಂದು ಗಿಫ್ಟ್ ಏನಂದರೆ ಕಣ್ಣು ಮರೆ ಆಗಿರುತ್ತೆ, ಕೆಲವೊಂದು ಗಿಫ್ಟ್ ಕಣ್ಣಿಗೆ ಕಾಣಿಸ್ತಾ ಇರುತ್ತಲ್ಲ, ಸೊ ಅದು ನೋಡೋಕ್ಕೆ ಒಂಥರ ಖುಷಿ ಅಲ್ವಾ. ನಿಮಗೆ ಆ ಥರ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಕೈಯಾರೆ ಗಿಫ್ಟ್ ಮಾಡಿಕೊಡಿ, ಅದ್ರ ಖುಷಿನೇ ಬೇರೆ. ಇನ್ನು ನಾನು ಕೂಡ ಫ್ರೆಶಪ್ ಆಗಿ ಬಂದೆ. ಸ್ವಲ್ಪ ವೆಯ್ಟ್ ಕಡಿಮೆ ಆಗಿದ್ದೀನಿ, ಮೊದಲು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ, ಅಂದರೆ ಹೊಟ್ಟೆ ಜಾಸ್ತಿ ಬಂದುಬಿಟ್ಟಿತ್ತು. ಈ ಡ್ರೆಸ್ ಹಾಕಿದಾಗ ನನಗೆ ಹೊಟ್ಟೆ ಹತ್ರ ಟೈಟ್ ಅನಿಸ್ತಾ ಇತ್ತು, ಹಾಕ್ತಾನೆ ಇರಲಿಲ್ಲ. ಈಗ ಪರವಾಗಿಲ್ಲ. ಆಮೇಲೆ ಓಲೆ ಹಾಕಾಗ್ತಾಯಿಲ್ಲ ಅಂತ ಕೇಳ್ತಾ ಇದ್ರೆ, ನಂದು ನೀವು ನೋಡ್ತಾ ಇದ್ದೀರಲ್ಲ ಇಷ್ಟೇ ಇರೋದು. ತುಂಬ ವೆಯ್ಟ್ ಇರೋ ಓಲೆ ಹಾಕಿದ್ರೆ ಜಗ್ಗಿ ಬರ್ತಾ ಇದೆ. ಹೋಲ್ ದೊಡ್ಡದಾಗಿಬಿಟ್ರೆ ಆಮೇಲೆ ನನಗೆ ಮುಂದೆ ಅದು ಜಾಸ್ತಿ ಜಗ್ಗೋ ಚಾನ್ಸಸ್ ಇದೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಯಾವಾಗಾದ್ರೂ ಒಂದ್ಸರಿ ಒಂದು 15-20 ದಿನ ಕಂಪ್ಲೀಟಾಗಿ ಹೋಲ್ ಹಾಗೆ ಬಿಟ್ಬಿಡ್ತೀನಿ, ಅದು ಕ್ಲೋಸ್ ಆಗೋ ಮಟ್ಟಿಗೆ ಬರುತ್ತೆ. ಆಮೇಲೆ ನಾನು ಮತ್ತೆ ಓಲೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಮಧ್ಯಾಹ್ನದ ಅಡುಗೆ ಇವತ್ತು ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಕ್ವಿಕ್ಕಾಗಿ ಆಗಬೇಕು, ಮತ್ತು ಮಕ್ಕಳಿಗೆ ಫುಲ್ಲು ನ್ಯೂಟ್ರಿಷನು ಸಿಗಬೇಕು, ಆ ಥರ ಪ್ಲ್ಯಾನ್ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ಸೋರೆಕಾಯಿ ತರಿಸಿದ್ನಲ್ಲ, ಸೋರೆಕಾಯಿಗೆ ಇನ್ಸ್ಟಂಟ್ ದೋಸೆ ಮಾಡ್ತಾಯಿದ್ದೀನಿ. ಚಿನ್ನ, ನಿಂಗೆ ಫೇವ್ರೆಟ್ ಹೀರೋ ಯಾರು? ನಾನೇ. ಹೀರೋ ನಾನೇ. ಹೀರೋಯಿನ್? ಸೂಪರ್ಮ್ಯಾನ್. ಹೀರೋಯಿನ್ ಯಾರು? ನಾನೇ. ಹೀರೋಯಿನ್ ನೀನೇನಾ? ನಿನ್ನ ಫೇವ್ರೆಟ್ ಯಾರು? ನಾನೇ. ನೆನ್ನೆ ಸರ್ ಕೇಳಿದ್ಕೆ ಮತ್ತೆ ಮಮ್ಮಿ ಅಂದೆ. ಸ್ಕೇಟಿಂಗ್ ಸರ್ ಕೇಳಿದಲ್ಲ ನಿಮ್ಮ ಫೇವ್ರೆಟ್ ಹೀರೋ ಯಾರು ಅಂತ, ಮಮ್ಮಿ ಅಂದೆ. ಮಮ್ಮಿ ಹೀರೋ. ಮಮ್ಮಿ ಹೀರೋನಾ? ನೀನು ಸೇಮ್ ನಾನು ಸೇಮಾ? ಸ್ಕೇಟಿಂಗ್ ಕ್ಲಾಸಲ್ಲಿ ಅವ್ರು ಸರ್ ಕೇಳಿದ್ದಕ್ಕೆ ನಿಮಗೆ ಫೇವ್ರೇಟ್ ಹೀರೋ ಯಾರು ಅಂದರೆ ನಮ್ಮ ಮಮ್ಮಿ ಅಂತ ಹೇಳ್ತಾ ಇದ್ದ. ಇವಾಗ ನೋಡಿದ್ರೆ ಉಲ್ಟಾ ಹೊಡಿತಾ ಇದ್ದಾನೆ. ಇನ್ನು ದಂಟಿನ ಸೊಪ್ಪು ತರಿಸಿದ್ನಲ್ಲ, ಅದನ್ನು ಜಸ್ಟ್ ಹಾಗೆ ಬೇಯಿಸ್ಬಿಟ್ಟು ಕೊಡ್ತಾ ಇದ್ದೀನಿ. ಯಾಕೆಂದರೆ ಡೈಲಿ ಒಂಥರ ಸೊಪ್ಪು ಏನಾದರೂ ಇರಲಿ ಮಕ್ಕಳ ಊಟದಲ್ಲಿ ಅಂತ, ಅವರು ಮೆಮೊರಿಗೆ ಅಥವಾ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಮೊಟ್ಟೆ ಸೊಪ್ಪನ್ನು ಬೇಯಿಸಿದ್ದೀನಿ, ಮೊಟ್ಟೆ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಒಂದು ಊಟದಲ್ಲಿ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಹೆಂಗಿರುತ್ತೋ ಹಾಗೆ ಮೊಟ್ಟೆ ಮೊಸರು ಮತ್ತು ಸಲಾಡ್ ಇದ್ದರೆ ಬೆಸ್ಟ್ ಅನಿಸುತ್ತೆ. ಇನ್ನು ನಾನು ಇದೇನು ಸೋರೆಕಾಯಿ ದೋಸೆ ಮಾಡ್ತಾ ಇದ್ದೀನಲ್ವಾ, ಇನ್ಸ್ಟಂಟ್ ದೋಸೆ ಇದು. ಮಕ್ಕಳು ಬ್ರೇಕ್ಫಾಸ್ಟ್ಗೆ ಆರಾಮಾಗಿ ಮಾಡಿಕೊಡ್ಬೋದು. ಸೋರೆಕಾಯಿನ ಚೆನ್ನಾಗಿ ತುರಿದಿದ್ದೀನಿ, ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀನಿ. ಇನ್ನು ನನ್ನ ಮಗ ಈರುಳ್ಳಿ ಕಟ್ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ತುರಿದಿರೋದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಪೆಪ್ಪರ್ ಯಾಕೆ ಅಂದರೆ ಎಲ್ಲದಕ್ಕೂ ನಾನು ಒಂದು ಚಿಟಿಕೆ ಹಾಕ್ತೀನಿ. 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ 1 ಕಪ್ಪಷ್ಟು ರವೆ ಹಾಕ್ಕೊಂಡು ಅದಕ್ಕೆ ಒಂದು 6 ಕಪ್ಪಷ್ಟು ಅಂದರೆ ಸ್ವಲ್ಪ ನೀರು, ರವೆ ದೋಸೆ ಎಲ್ಲ ಮಾಡ್ತೀವಲ್ವ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇದಕ್ಕೆ ಬೇಕಂದರೆ ಯಾವುದಾದ್ರೂ ಸೊಪ್ಪು ಕೂಡ ಯೂಸ್ ಮಾಡ್ಕೊಬೋದು, ಚೆನ್ನಾಗಿ ಬರುತ್ತೆ. ಸೋರೆಕಾಯಿ ಇದಲ್ವಾ, ಹಂಗೆ ಮಾಡಿದ್ರೂ ಅದು ಚೆನ್ನಾಗಿರುತ್ತೆ. ಹಾಕಿ ಒಂದು ಅರ್ಧ ಗಂಟೆ ಹಾಗೆ ನೆನಾಕ್ಬಿಡ್ಬೇಕು. ರವೆ ಹಾಕಿದ್ದೀವಲ್ವಾ ಚೆನ್ನಾಗಾಗುತ್ತೆ. ಮತ್ತು ನೀರು ಕರೆಕ್ಟಾಗಿ ಹಾಕ್ಬಿಡ್ಬೇಕು, ಯಾಕೆಂದರೆ ಮತ್ತೆ ನೀರು ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡೋಕ್ಕಾಗೋದೇ ಇಲ್ಲ, ದೋಸೆ ಹೋಗ್ಬಿಡುತ್ತೆ. ಇವಾಗ ಏನು ನೀವು ಅದ ಇಟ್ಟಿದ್ದೀರೋ ಅದರಲ್ಲೇ ದೋಸೆ ಹಾಕಬೇಕು, ಮತ್ತು ನೀರನ್ನು ಆ್ಯಡ್ ಮಾಡೋಂಗಿಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಬೇಕಾಯಿತು. ನನ್ನ ಮಕ್ಕಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಇನ್ನು ನನ್ನ ಹಸ್ಬೆಂಡು ಬಂದಿಲ್ಲ, ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಬರ್ತೀವಿ ಅಂತ ಹೇಳಿದರು, ನೋಡಬೇಕು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇನ್ನು ಮಶ್ರೂಮ್ ಇತ್ತು, ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸಿಂಪಲಾಗಿ ಮಾಡಿಕೊಂಡ್ರೆ ಅಡುಗೆ ಈಸಿ ಅನಿಸುತ್ತೆ, ಬಟ್ ವೆರೈಟಿ ಜಾಸ್ತಿ ಮಾಡ್ಕೊಬೋದು. ತುಂಬ ಹೆವಿ ಮಾಡೋಕ್ಕೆ ಹೋದಾಗ ಒಂದೇ ವೆರೈಟಿಗೆ ನಮ್ಗೆ ಸುಸ್ತಾಗ್ಬಿಡುತ್ತೆ. ಏನಿಲ್ಲ, ಬರೀ ಸೊಪ್ಪನ್ನ ಉಪ್ಪಾಕಿ ಬೇಯಿಸ್ಕೊಂಡು ತಿಂದರೂ ನಡೆಯುತ್ತೆ. ಡೈಲಿ ಒಂಥರ ಸೊಪ್ಪನ್ನು ಹಿಂಗೆ ಉಪ್ಪಲ್ಲಿ ಬೇಯಿಸಿ ತಿನ್ಬೋದು. ಇಲ್ಲ ತಿನ್ನಲ್ಲ ಅನ್ನೋರು ಒಂದಿನ ಈರುಳ್ಳಿ, ಒಂದಿನ ಬೆಳ್ಳುಳ್ಳಿ ಈ ಥರ ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು. ಇನ್ನು ಅದೇ ಪ್ಯಾನ್ಗೆ ನಾನು ಮಶ್ರೂಮ್ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದಕ್ಕೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಮಶ್ರೂಮ್ ಸ್ವಲ್ಪ ಪೆಪ್ಪರ್ ಹಾಕಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ತಿನ್ನೋದಕ್ಕೆ. ಸ್ವಲ್ಪ ಅರಿಶಿನ, ಪೆಪ್ಪರು, ಉಪ್ಪು ಹಾಕಿ ಅದು ನೀರು ಬಿಟ್ಕೊಳ್ಳುತ್ತೆ. ಮತ್ತು ನೀರೆಲ್ಲ ಹಿಂಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ರೆಡಿ ಆಗುತ್ತೆ. ಇದಕ್ಕೆ ಬೇಕಂದರೆ ನೀವು ಆಲೂಗೆಡ್ಡೆ ಕೂಡ ಹಾಕೊಬೋದು, ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಅಷ್ಟೇ. ಇನ್ನು ಅದಕ್ಕೆ ಕಡಲೆಬೀಜ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ದೋಸೆಗೆ. ಎಣ್ಣೆಗೆ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಮತ್ತು ಅದೇ ಬಾಣಲಿಗೆ ಟೊಮೊಟೊ, ಬೆಳ್ಳುಳ್ಳಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೆ ಚೂರು ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಪುದೀನಾನು ಹಾಕೊಬೋದು. ಹಾಕಿ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಒಗ್ಗರಣೆಗೆ
ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೋಬೋದು, ಬಟ್ ರುಬ್ಬಕ್ಕೆ ಹಾಕಿದ್ರೆ ಆ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ. ಇಷ್ಟೇ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಂಬಿಟ್ರೆ ಕಡಲೆ ಬೀಜದ ಚಟ್ನಿ ರೆಡಿ ಆಗಿಬಿಡುತ್ತೆ. ದೋಸೆ ಜೊತೆಗೆ ತೆಂಗಿನಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ. ಅಂದರೆ ನನಗೆ ತೆಂಗಿನಕಾಯಿ ಇರಲಿಲ್ಲ, ಹಾಗಾಗಿ ಕಡಲೆ ಬೀಜದ ಚಟ್ನಿನೇ ಮಾಡಿದ್ದೆ. ಇನ್ನು ದೋಸೆ ಹಾಕ್ಕೊಂಡ್ರೆ ಇವತ್ತು ಮಧ್ಯಾಹ್ನದ ಅಡುಗೆ ಆಗೋಯ್ತು. ಈಸಿಯಾಗಿ ಆಗುತ್ತೆ. ಏನಂದರೆ ಮೊಟ್ಟೆ ಬಾಯ್ಲ್ಗೆ ಇಡೋದು, ಸೌತೆಕಾಯಿ ಕ್ಯಾರೆಟ್ ನಾರ್ಮಲಾಗಿ ಕಟ್ ಮಾಡಿ ಇಟ್ಕೊಳ್ಳೋದು, ಒಂದು ಕಪ್ಪು ಮೊಸರು, ಇದು ರೆಗ್ಯುಲರ್ ಆಗಿ. ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಥರನೋ 2 ಥರನೋ ಪಲ್ಯ, ಒಂದು ಸ್ವಲ್ಪ ರೈಸು, ಅದಕ್ಕೊಂಚೂರು ದಾಲೋ ಸಾಂಬಾರೋ ಏನಾದರೂ ಮಾಡಿಕೊಂಡ್ರೆ ಇದಿಷ್ಟು ಮಕ್ಕಳಿಗೆ ಇವಾಗ ನಾನು ಸದ್ಯಕ್ಕೆ ಕೊಡ್ತಾ ಇರೋದು. ಯಾಕೆ ಅಂತಂದರೆ ಗೊತ್ತಲ್ಲ, ಸ್ಕೇಟಿಂಗ್ ಜಾಯ್ನ್ ಆದಾಗಿಂದ ಅವ್ರಿಗೆ ನಾನು ಸ್ವಲ್ಪ ಊಟದಲ್ಲಿ ಕೇರ್ ಮಾಡ್ತಾಯಿದ್ದೀನಿ ಜಾಸ್ತಿ, ನೋಡೋಣ ಅಂತ ಹೇಳಿ. ಇದಿಷ್ಟು ಇವತ್ತು ಮಧ್ಯಾಹ್ನದ ಅಡುಗೆಗೆ ಆಯಿತು. ಚೆನ್ನಾಗಿ ಊಟ ಮಾಡ್ತಾನೆ ನನ್ನ ಮಗ, ತುಂಬ ಎಂಜಾಯ್ ಮಾಡ್ತಾನೆ. ಅವನಿಗೆ ಈ ಥರ ಕಲರ್ಫುಲ್ಲಾಗಿ ಪ್ಲೇಟಲ್ಲಿ ಏನಾದರೂ ಹಾಕಿ ಕೊಟ್ಟರೆ ಅವ್ನು ತುಂಬ ಖುಷಿಯಾಗಿ ಊಟ ಮಾಡ್ತಾನೆ. ಅವನ ಆ್ಯಕ್ಟಿಂಗ್, ರಿಯಾಕ್ಷನ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಂದರೆ ಅಡುಗೆ ಮಾಡೋರ್ಗೇನು ಗೊತ್ತಾ, ಮಾಡಿದವರು ನಮ್ಮ ಅಡುಗೆನ ಅಷ್ಟು ಚೆನ್ನಾಗಿ ಅವ್ರು ಹೊಗಳಿದ್ರೆ ಅಥವಾ ಅವ್ರು ಎಂಜಾಯ್ ಮಾಡಿದ್ರೆ ಅಡುಗೆ ಮಾಡೋರ್ಗೆ ಎಷ್ಟು ಖುಷಿ ಆಗುತ್ತೆ. ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಸ್ವಲ್ಪ ಟೈಮ್ ಕೊಟ್ಟು ಚೆನ್ನಾಗಿ ಮಾಡಬೇಕು, ಇನ್ನೂ ವೆರೈಟಿ ಮಾಡಬೇಕು, ಈ ಥರ ಎಲ್ಲ ಭಾವನೆ ಬರೋದು ನಮ್ಮ ಅಡುಗೆನ ಯಾರು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಿರ್ತಾರಲ್ಲ ಅವ್ರನ್ನ ನೋಡಿದಾಗ ಮಾತ್ರನೇ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಒಂದು ಅಡುಗೆ ಮಾಡಿಕೊಟ್ಟಿದ್ದಕ್ಕೆ ಅವ್ರ ಖುಷಿನೇ ನಮಗೆ ಒಂದಿದು. ಇನ್ನು ಊಟ ಮಾಡಿ ಅವನ್ನ ಮಲಗಿಸ್ಬಿಟ್ಟೆ. ಅವ್ನು ಎದ್ದಿದ್ರೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ, ತುಂಬ ಮಾತಾಡ್ತಾನೆ, ನನ್ನ ಹಿಂದೆನೇ ತಿರುಗ್ತಾ ಇರ್ತಾನೆ, ಮತ್ತು ಅದು ಇದು ಅಂತ ಹೇಳ್ತಾನೆ ಇರ್ತಾನೆ, ಫೋಕಸ್ಸಾಗಿ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಅವನ್ನ ಆರಾಮಾಗಿ ಮಲಗಿಸಿ ಇವಾಗ ನಾನು ಮತ್ತೆ ಕ್ಲೀನಿಂಗಿಗೆ ಶುರು ಮಾಡ್ಕೊಳ್ತೀನಿ. ನನಗೆ ಯಾವಾಗ್ಲೂ ಮನೆ ಯಾವಾಗ ಮೆಸ್ ಆಗಿರುತ್ತೆ, ಗಲೀಜಾಗಿರುತ್ತೆ, ಐಟಮ್ಗಳು ಪ್ರಾಪರಾಗಿ ಇಟ್ಟಿರಲ್ಲ, ಆವಾಗ ನನಗೆ ಮೈಂಡ್ ತುಂಬ ಟಯರ್ಡ್ ಅಂತ ಫೀಲ್ ಆಗುತ್ತೆ. ಕ್ಲೀನ್ ಸ್ಪೇಸ್ ಯಾವಾಗಲೂ ಪೀಸ್ಫುಲ್ ಫೀಲಿಂಗ್ಸನ್ನು ಕೊಡುತ್ತೆ. ಸೊ ಹಂಗಾಗಿ ಹೇಳೋದು, ಆರ್ಗನೈಸ್ಡ್ ಮನೆ ಯಾವಾಗಲೂ ನಮಗೆ ಒಂದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ಮದರ್ಸ್ ಮತ್ತು ಹೋಮ್ ಮೇಕರ್ಸ್ಗೆ ಅವ್ರ ಮೂಡ್ ಯಾವಾಗಲೂ ಚೆನ್ನಾಗಿರಬೇಕು, ಅವ್ರ ಮೂಡ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂದರೆ ಮನೆ ಕ್ಲೀನಿಂಗ್ ಆಗಿರೋದು. ಸೊ ಹಾಗಾಗಿ ಅವ್ರು ಕ್ಲೀನ್ ಮಾಡಿದಾಗ ಸರೌಂಡಿಂಗಲ್ಲಿರೋರು ಸ್ವಲ್ಪ ಹೆಲ್ಪ್ ಮಾಡಿ, ಅವ್ರ ವಸ್ತುನ ಎಲ್ಲಿಟ್ಟಿರೋ ಅಲ್ಲಿ ವಾಪಸ್ ಇಡಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ನಿಮ್ಮ ಕೈಲಿಂದ ಏನಾದರೂ ಗಲೀಜಾದರೆ ಅದನ್ನು ನಿಮ್ಮ ಕೈಯಾರೆ ಕ್ಲೀನ್ ಮಾಡಿ. ಸೊ ಅದರಿಂದ ಅವ್ರ ಮೂಡ್ ಚೆನ್ನಾಗಿರುತ್ತೆ, ಮನೆಯಲ್ಲಿ ನಿಮಗೂ ಕೂಡ ಒಂದು ಪೀಸ್ಫುಲ್ ವಾತಾವರಣ ಸಿಗುತ್ತೆ. ಹೆಣ್ಮಕ್ಳು ಸುಮ್ಮನೆ ಗಲಾಟೆ ಮಾಡ್ತಾರೆ ಅಂತಾರಲ್ಲ, ಆ ಥರದವ್ರಿಗೆ ಇದೇ ಒಂದು ಮೇನ್ ಟ್ರಿಕ್. ಈ ಥರ ಮಾಡಿಬಿಟ್ರೆ ಸಾಕು. ಮತ್ತು ಜಾಸ್ತಿ ನೀವೂ ಕೂಡ ಕೆಲಸದ ಬಗ್ಗೆ ಥಿಂಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತಂದರೆ ಹೆವಿ ಅಂತ ಫೀಲ್ ಆಗುತ್ತೆ ಕೆಲವೊಮ್ಮೆ. ಸಮ್ ಡೇಸ್ ನಮಗೆ ಎನರ್ಜಿ ಕೂಡ ಲೋ ಇರುತ್ತೆ, ಅದು ಎಲ್ಲರಿಗೂ ನಾರ್ಮಲ್. ಸೊ ಅದಕ್ಕೆ ಇನ್ನೊಬ್ರನ್ನ ಕಂಪೇರ್ ಮಾಡಿಕೊಂಡು ನಾನು ಮಾಡೋಕ್ಕಾಗ್ತಾಯಿಲ್ಲ, ಅವ್ರು ಮಾಡ್ತಾಯಿದ್ದಾರೆ, ಅವ್ರಿಗೆ ಎನರ್ಜಿ ಇದೆ, ನಮ್ಗೆ ಯಾಕೆ ಎನರ್ಜಿ ಇಲ್ಲ, ಇದೆಲ್ಲ ಬೇಡ. ಒಬ್ಬೊಬ್ಬರು ಎನರ್ಜಿ ಒಂದೊಂದು ಲೆವೆಲಲ್ಲಿ ಇರುತ್ತೆ. ಸೊ ನನ್ನ ಮೇನ್ ಇದು ಅಂತಂದರೆ ಹೇಳಿದ್ನಲ್ಲ, 5 ನಿಮಿಷ ಟಾಸ್ಕ್ ಅಂತ ಶುರು ಮಾಡಿದ್ರೆ ಅದು ಅಲ್ಲಿಂದ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಆಗಿಬಿಡುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ನಾನು ಸಾಂಗ್ಸ್ ಕೇಳ್ತೀನಿ. ನೀವು ಏನು ನೋಡ್ತಾ ಇದ್ದೀರಲ್ಲ, ಇಡೀ ಕೆಲಸದನ್ನು ನಾನು ಹಾಡು ಕೇಳ್ಕೊಂಡೇ ಮಾಡ್ತಾ ಇರೋದು. ಹಾಗಾಗಿ ನನಗೆ ಇನ್ನೊಂದು ಹೇಳ್ಬೇಕಂದ್ರೆ, ಆದಷ್ಟು ಕಂಫರ್ಟಬಲ್ ಆಗಿರುವಂಥ ಡ್ರೆಸ್ಸನ್ನು ಹಾಕ್ಕೊಂಡು ಕೆಲಸ ಮಾಡಿದ್ರೆ ನಮಗೆ ಈಜಿ ಅಂತ ಅನಿಸಲ್ಲ. ಸೊ ಎಂಜಾಯ್ ಮಾಡಿ ಕೆಲಸ ಹೋಗೋದೇ ಗೊತ್ತಾಗಲ್ಲ, ಅದು ಬರ್ಡನ್ ಅನಿಸಲ್ಲ, ಒಂಥರ ಸೆಲ್ಫ್ ಕೇರ್ ಅನಿಸುತ್ತೆ. ಸೊ ಇಲ್ಲಿಗೆ ಲಾಸ್ಟ್ ಫ್ಲೋರಿಂದ ನಾನು ಗ್ರೌಂಡ್ ಫ್ಲೋರಿಗೆ ಬಂದಿದ್ದೀನಿ. ಸೊ ಇದಿಷ್ಟು ಮಾಡಿ ಆಲ್ಮೋಸ್ಟ್ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ ಫ್ರೆಶ್ ಅಪ್ ಆಗೋಯ್ತು. ಆ್ಯಂಡ್ ಇಡೀ ಬಿಲ್ಡಿಂಗನ್ನು ನಾನು ಕೈಯಿಂದನೇ ನೆಲ ಒರೆಸ್ತೇನೆ. ನಾನು ಮೋಪೆಲ್ಲ ಯೂಸ್ ಮಾಡೋದನ್ನ ಬಿಟ್ಟಿದ್ದೀನಿ. ಪ್ರತಿಯೊಂದನ್ನು ಮೆಟ್ಲಿಂದ ಹಿಡಿದು ನಾನೇನೇ ಎಲ್ಲ ಕ್ಲೀನ್ ಮಾಡೋದು. ನಮ್ಮ ಮನೆಗೆ ಯಾರು ಕೆಲಸದವರು ಯಾವತ್ತೂ ಬಂದಿಲ್ಲ. ಆವಾಗ ಸಮ್ ಟೈಮ್ ನನ್ನ ಹಸ್ಬೆಂಡು ನನಗೆ ಸ್ವಲ್ಪ ಜಾಸ್ತಿ ಕೆಲಸ, ಮಗು ತುಂಬ ಚಿಕ್ಕೋನಿದ್ನಲ್ಲ, ಆವಾಗ ಒಂದು ಸ್ವಲ್ಪ ಜನನ ಕರೆಸ್ತಾಯಿದ್ರು. ಬಟ್ ನನಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಈಗ ನೋಡಿ ನಾನು ಹಿಂಗೆ ಅಂದರೆ ಮೇಲಿಂದ ಶುರು ಮಾಡಿದೆ, ಪ್ರಾಪರಾಗಿ ಎಲ್ಲ ಕೆಲಸ, ಎಲ್ಲ ಐಟಮ್ ಎಲ್ಲೆಲ್ಲಿ ಹೋಗಬೇಕು, ಹೆಂಗೆ ಜೋಡಿಸ್ಬೇಕು ಹಾಗೆ ಬಂತು. ಬಟ್ ಅವ್ರು ಹಾಗಲ್ಲ, ಜಸ್ಟ್ ಅವ್ರ ಕೆಲಸ ಏನು, ನೆಲ ಒರೆಸ್ಬೇಕು, ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು. ಬಟ್ ಮಿಕ್ಕಿದೆಲ್ಲ ಅಕಸ್ಮಾತ್ ಎಮರ್ಜೆನ್ಸಿ ನಾನು ಮಾಡೋಕ್ಕಾಗಲಿಲ್ಲ ಅಂದರೆ ಹಾಗೆ ಬಿಟ್ಟು ಹೋಗ್ತಾಯಿದ್ರು. ಆವಾಗ ನಂಗೆ ಫೀಲ್ ಆಗಲ್ಲ ಅದು ಮನೆ ಕ್ಲೀನ್ ಆಗಿದೆ ಅಂತ ಹೇಳಿ. ನಿಧಾನಕ್ಕೆ ಮಾಡಿದ್ರು ಪ್ರಾಪರಾಗಿ ಮಾಡಬೇಕು ಆ ಥರ. ಇನ್ನು ಕೆಲಸ ಎಲ್ಲ ಮುಗಿಸಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನಾನು. ಯಾವಾಗಲೂ ಅಷ್ಟೇ, ಒಂದು 1/2 hour 1 hour ನಾನು ಕಂಪ್ಲೀಟಾಗಿ ಸುಮ್ಮನೆ ರೆಸ್ಟ್ ಮಾಡ್ತಾ ಇರ್ತೀನಿ. ಬಾಡಿಲಿ ತುಂಬ ಎನರ್ಜಿನೂ ಹೋಗಿರುತ್ತೆ. ಸೊ ನಮಗೂ ಕೂಡ ಟಯರ್ಡ್ ಅನಿಸ್ತಾ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೆಕ್ಕ ಅದೆಲ್ಲ ಇತ್ತು. ನಾನು ಲೆಕ್ಕ ಬರೀತೀನಿ, ನನಗೇನು ಆಗೋದು ಹೋಗೋದು ಏನಾದರೂ ಇದ್ದರೆ
ಅಂದರೆ ನಾನು ಬರಿತೀನಿ ಡೈರಿಲಿ. ಸೊ ಅದನ್ನೆಲ್ಲ ಬರಿತಾ ಇದ್ದೆ. ಇನ್ನು ನಾನು ಪ್ರೀತಮ್ ನೀವು ನೋಡ್ತಾ ಇದ್ದೀರಲ್ಲ, ಅವ್ರ ಡ್ಯಾಡಿನ ಕೂಗಿ ಡ್ಯಾಡಿ ಡ್ಯಾಡಿ ಅಂತ ಹೇಳಿ ಅಳ್ತಾ ಇದ್ದ. ಇಷ್ಟು ದಿನ ಅಂದರೆ ಇಲ್ಲೇ ಇರ್ತಿದ್ವಲ್ಲ, ಅಮ್ಮ ಮನೆಗೆ ಹೋದ್ರೆ ಅವ್ನ ಹೊರಗಡೆ ಇದ್ದೀವಿ ಅನ್ನೋ ಫೀಲಲ್ಲಿ ಇರ್ತಾನೆ. ನಾವು ಇಲ್ಲೇ ಇದ್ವಲ್ಲ, ಹಾಗಾಗಿ ಡ್ಯಾಡಿನ ತುಂಬ ಮಿಸ್ ಮಾಡ್ಕೊಂಡಿದ್ದಾನೆ. ಡ್ಯಾಡಿ ಬೇಕು, ಯಾಕೆ ಡ್ಯಾಡಿ ಬಂದಿಲ್ಲ, ಎಲ್ಲೋಗಿದ್ದಾರೆ ಹಂಗೆಲ್ಲ ಕೇಳ್ತಾ ಇದ್ದ. ಆಲ್ಮೋಸ್ಟ್ ಇವತ್ತಿಗೆ 8 ದಿನ ಆಯಿತು ಅವರು ಹೋಗಿ. ಇನ್ನು ಇವತ್ತು ಸಂಜೆ ಬರ್ತೀನಿ ಅಂತ ಅಂದರು. ಅಂದರೆ ಮಧ್ಯಾಹ್ನನೇ ಬರಬೇಕಾಗಿತ್ತು, ಟ್ರೈನ್ ಸ್ವಲ್ಪ ಡಿಲೇ ಆಯಿತು ಅಂತ ಹೇಳಿ ನೈಟು 1 ಗಂಟೆ ಆಯಿತು ಅವ್ರು ಬರೋಷ್ಟರೊಳಗೆ. ಸೊ ಅವ್ರು ಬರೋ ತನಕ ಇನ್ನು ಮಕ್ಕಳಲ್ಲಿ ವೆಯ್ಟ್ ಮಾಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡೆ ಸಂಜೆ ಬಂದುಬಿಡ್ತಾರೆ ಅಂತ, ಬಟ್ ಬರಲಿಲ್ಲ. ಆಲ್ಮೋಸ್ಟ್ 8 ಡೇಸ್ ಇಲ್ಲೇ ಇದ್ವಿ. ನಾವು ಕೂಡ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಇನ್ನು ಇವತ್ತು ಟಿ ವಿ ಕಂಪ್ಲೀಟಾಗಿ ಆಫ್ ಮಾಡಿದ್ದೆ. ನಾನೇನಾದರೂ ಈ ಥರ ಕೆಲಸ ಮಾಡಬೇಕು ಅಥವಾ ನಂಗೆ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತಂದರೆ ಫಸ್ಟು ನಾನು ಟಿ ವಿ ರಿಮೋಟ್ನ ಕದ್ದಿಟ್ಬಿಡ್ತೀನಿ. ಈಗ ನಮ್ಮ ಯಾರು ನೋಡ್ತಾ ಇದ್ದರೆ ನಮ್ಮ ಮೈಂಡು ಡೈವರ್ಟ್ ಆಗುತ್ತೆ, ಮತ್ತು 1, 2 ಅಂತ ಅಲ್ಲೇ ಕೂತ್ಬಿಡ್ತೀವಿ. ಹಾಗಾಗಿ ಇವತ್ತು ಟಿ ವಿ ಆನ್ ಮಾಡೋಕ್ಕೆ ಬಿಟ್ಟಿಲ್ಲ ನಾನು. ಅದಕ್ಕೆ ನನ್ನ ಮಗಳು ಕೂತ್ಕೊಂಡು ಸುಮ್ಮನೆ ಏನು ಮಾಡಬೇಕಂತ ಹೇಳಿ ಈ ಬುಕ್ ಮಾರ್ಕ್ ಥರ ಎಲ್ಲ ರೆಡಿ ಮಾಡಿ ಅದಕ್ಕೆಲ್ಲ ಡಿಸೈನ್ ಮಾಡಿ, ನಾನು ತುಂಬ ಬುಕ್ಸ್ ಓದ್ತೀನಲ್ವ ಮಮ್ಮಿ ಇದು ಯೂಸ್ ಆಗುತ್ತೆ ಅಂತ ಪ್ರಗತಿಗೊಂದಿಷ್ಟು ನನಗೊಂದಿಷ್ಟು ಅಂತೆಲ್ಲ ಮಾಡಿಟ್ಟಿದ್ರು. ಹಾಗೆ ಸುಮ್ಮನೆ ಇರೋ ಮಕ್ಳು ಏನೂ ಮಾಡಲ್ಲ, ಒಟ್ಟಿನಲ್ಲಿ ಏನೋ ಒಂದು ಕಲಿತಾ ಇರ್ತಾರೆ ಅವರು. ಅವ್ರನ್ನ ಸುಮ್ಮನೆ ಇರೋಕ್ಕಾದ್ರೂ ಬಿಡಬೇಕು. ಈ ಥರ ಟಿ ವಿ ನೋಡೋದು ಮತ್ತೇನೋ ಮಾಡೋದಕ್ಕಿಂತ ಸುಮ್ಮನೆ ಬಿಟ್ಟರು ಅವ್ರು ಏನೋ ಮಾಡಬೇಕಂತ ಮಾಡ್ತಾರೆ. ಮಕ್ಕಳು ಸುಮ್ಮನೆ ಇರೋಕ್ಕಾಗಲ್ಲ ನೋಡಿ. ಹಾಗಾಗಿ ಇನ್ನು ಬಾಳೆಹಣ್ಣು ಏನಾಗಿತ್ತು ಅಂತಂದರೆ ಊರಿಂದ ತೊಗೊಂಡ್ಬಂದು ಪಾರ್ಕಿಂಗಲ್ಲೇ ಇಟ್ಬಿಟ್ಟಿದ್ರು. ನಾನು ನೋಡಿರಲಿಲ್ಲ, ಸಡನ್ನಾಗಿ ನೆನಪಾಯಿತು, ನೋಡಿದ್ರೆ ಫುಲ್ ಹಣ್ಣಾಗ್ಬಿಟ್ಟಿತ್ತು. ಚೆನ್ನಾಗಿದೆ ಸಿಕ್ಕಾಬಟ್ಟೆ. ಬಲ್ತಿರೋ ಹಣ್ಣು ನಿಧಾನಕ್ಕೆ ಹಣ್ಣಾಗುತ್ತೆ, ನಾವೇನು ಕೆಮಿಕಲ್ ಹಾಕಿ ಹಣ್ಣು ಮಾಡಲ್ವಲ್ಲ. ಹಾಗಾಗಿ ಏನು ಟೇಸ್ಟ್ ಇದೆ ಗೊತ್ತಾ, ಸೂಪರ್ ಟೇಸ್ಟ್. ಮತ್ತು ಇನ್ನು ದೋಸೆ ಹಿಟ್ಟು ಹಾಗೆ ಇತ್ತು. ಸರಿ ಇನ್ನೇನು ಮಾಡೋದು, ಸಂಜೆ ಎಲ್ಲ ಸುಮ್ಮನೆ ಲೈಟಾಗಿ ತಿಂತಾರೆ ಅಂತೇಳಿ ದೋಸೆನೇ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆಯೋದಿತ್ತು. ಅದೇ ವೆಯ್ಟ್ ಮಾಡಿದೆ, 12 ಗಂಟೆಗೆ ಬರ್ತೀನಿ 1 ಗಂಟೆಗೆ ಬರ್ತೀನಿ ಅಂತ ಇದ್ರು. ಸೊ ಬರ್ಬೋದೇನೋ ಅಂತ. Skating. Yes, master. Yes, master. Master is coming. Master is coming. Skating helmet. Skating helmet. Then Turn. Their friend. Their friend ಏನು ಹೇಳ್ತೀಯೋ. ಒಬ್ಬರು ಮಂಕಿತಾಂಗ. ಸೊ ನಾನು ವ್ಲಾಗ್ಸ್ಗಳಲ್ಲಿ ಸ್ವಲ್ಪನೇ ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ. ಇಡೀ ಮನೇನ ಜಸ್ಟ್ ಕ್ಲೀನ್ ಮಾಡಬೇಕು ಅಂತಂದಾಗ ಸ್ವಲ್ಪ ಎನರ್ಜಿನೂ ಬೇಕಾಗುತ್ತೆ. ಹಾಗಾಗಿ ನಿಮಗೆ ಊಟದ ಕಡೆನೂ ಗಮನ ಕೊಡಿ. ಮತ್ತು ಇನ್ನೊಂದೇನು ಗೊತ್ತಾ, ನಮ್ಮ ಹೆಣ್ಮಕ್ಳು ಜಾಸ್ತಿ ನಾವು ಆ್ಯಕ್ಟಿವ್ ಆಗಿದ್ದೀವಲ್ಲ ಬಿಡು ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಊಟ ಮಾಡ್ತಾರೆ. ಬಟ್ ಅದು ಕೂಡ ತಪ್ಪು. ನಮಗೆ ಏನೇನು ಅವಶ್ಯಕತೆ ಇದೆಯೋ ಆ ರೇಂಜಿಗೆ ನಾವು ಏನು ಎನರ್ಜಿ ಖರ್ಚು ಮಾಡ್ತೀವೋ ಆ ರೇಂಜಿಗೆ ನಾವು ಊಟ ಮಾಡಲೇಬೇಕು. ಇನ್ನು ಯಾವಾಗಲೂ ಬೇಸನ್ನ ಈ ಥರ ಕ್ಲೀನ್ ಮಾಡಬೇಕಾದ್ರೆ ಸಿಟ್ರಿಕ್ ಆ್ಯಸಿಡ್ ಬರುತ್ತೆ, ಅದನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಚೆನ್ನಾಗಿ ಉಜ್ಜಿ ತೊಳಿತೀನಿ. ಇದನ್ನು ವಾರದಲ್ಲಿ 2 ಸರಿ 3 ಸರಿ ಮಾಡಿದ್ರೆ ತುಂಬ ಒಳ್ಳೆಯದು. ಸಿಟ್ರಿಕ್ ಆ್ಯಸಿಡ್ ಕ್ಲೀನ್ ಆಗುತ್ತೆ, ತುಂಬ ಬೇಸನ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದ್ರ ಜೊತೆಗೆ ನಾನು ಪಾತ್ರೆ ತೊಳೆಯೋ ನಾರನ್ನೆಲ್ಲ ಹಾಕಿದ್ದೀನಿ. ಈ ಥರ ನಾರು ಯೂಸ್ ಮಾಡಬಾರ್ದು ಅಂದ್ಕೊಳ್ತೀನಿ, ಅದು ಹೆಂಗಾದರೂ ಸರಿ ನಮ್ಮ ಮನೆಗೆ ಬಂದಿರುತ್ತೆ. ತುಂಬ ಅವಾಯ್ಡ್ ಮಾಡ್ತಾಯಿದ್ದೀನಿ, ನೋಡೋಣ ನೆಕ್ಸ್ಟ್ ಟೈಮಿಂದ ಆ ಥರ ತರಿಸೋದಿಲ್ಲ. ಮತ್ತು ಲಾಸ್ಟಲ್ಲಿ ಟಿಶ್ಯೂ ತೊಗೊಂಡು ಚೆನ್ನಾಗಿ ಒರೆಸ್ಬಿಡ್ತೀನಿ. ನೀರು ಫುಲ್ ನೈಟ್ ಡ್ರೈ ಆಗಿರುತ್ತಲ್ವ, ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಪಾತ್ರೆ ತೊಳೆಯೋಕ್ಕೂ ನಮಗೂ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಈ ಜಾಗ ತುಂಬ ಹೈಜೀನ್ ಆಗಿರಬೇಕು, ನಾವು ಪಾತ್ರೆ ತೊಳೆಯೋದು ಸುಮಾರು ಕಸ ಮುಸ್ರೆ ಎಲ್ಲ ಇಲ್ಲೇ ಹೋಗ್ತಾ ಇರುತ್ತಲ್ವ. ಹಾಗಾಗಿ ಈ ಥರ ಟ್ರೈ ಮಾಡಿ ಕ್ಲೀನ್ ಆಗುತ್ತೆ. ವ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆಗೆ ನಿನ್ನೆ ನೈಟ್ ಒಂದು ಸ್ವಲ್ಪ ಏನೋ ಒಂದು ವಿಚಾರ ನಡೀತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ನಮ್ಮ ಮೈಂಡ್ ಏನು ಯೋಚನೆ ಮಾಡುತ್ತೋ ನಾವು ಕನಸಿನ ಸ್ಥಿತಿಲೂ ಅದೇ ಇರುತ್ತೆ, ನಾವು ಎಚ್ಚರವಾಗಿದ್ದಾಗಲೂ ಅದೇ ಇರುತ್ತೆ ಅಂತ ನಾನು ಭಯನೇ ಪಡ್ತಾ ಇರಲಿಲ್ಲ. ಓಕೆನಾ, ಅಂದರೆ ನನ್ನ ಹಸ್ಬೆಂಡು ಆರ್ಮಿಲಿ ಇದ್ದಿದ್ದರಿಂದ ಹೋಗೋದು ಅವರಲ್ಲಿ ಸರ್ವಿಸ್ ಮಾಡೋದ್ರಿಂದ ಸ್ವಲ್ಪ ನಾವು ಒಬ್ಬಳೇ ಇದ್ದು ಅಭ್ಯಾಸ ಇತ್ತು. ಮೊದಲಿಂದನೇ ನನಗೇನು ಭಯ ಇರಲಿಲ್ಲ. ಇತ್ತೀಚೆಗೆ ನಾವು ಇನ್ಸ್ಟಾಗ್ರಾಮ್ ಜಾಸ್ತಿ ನೋಡ್ತೀವಲ್ವಾ, ಸೊ ಅಲ್ಲಿ ನಡೆದಿದ್ದ ಕತೆ ಇಲ್ಲಿ ನಡೆದಿದ್ದ ಕತೆ ಇದೆಲ್ಲ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ನೈಟ್ ಏನಾಯಿತು ಅಂತಂದರೆ 3 ಗಂಟೆಗೆ ಎಚ್ಚರ ಆಯಿತು. ನಾಯಿ ತುಂಬ ಬೊಗಳ್ತಾಯಿತ್ತು, ಸಿಕ್ಕಾಪಟ್ಟೆ ಬೊಗಳ್ತಾಯಿತ್ತು. ನನಗೆ ಹಂಗೆ ಡಿಸ್ಟರ್ಬ್ ಆಗ್ತಿರಲಿಲ್ಲ, ಯಾಕೆಂದರೆ ಫ್ಯಾನ್ ಸೌಂಡ್ ಇರುತ್ತೆ. ಹಾಗಾಗಿ ಟಕ್ಕಂತ ಎಚ್ಚರಿಕೆ ಆಯಿತು, ಏನು ಇಷ್ಟೊಂದು ನಾಯಿ ಬೊಗಳ್ತಾ ಇದೆಯಲ್ಲ. ಅದು ಬಂದುಬಿಟ್ಟು ಫ್ರಂಟಲ್ಲ, ಈ ಬ್ಯಾಕ್ ಸೈಡಲ್ಲಿ ಬೊಗಳ್ತಾಯಿತ್ತು.
ಈ ಕಡೆ ಯಾಕೆ ಬೊಗಳ್ತಾ ಇದೆ, ಏನು ಯಾಕೆ ಇದು ನಮ್ಮ ಬೈರಾನು ಹಂಗೇನೆ ಸಣ್ಣ ಪುಟ್ಟದಕ್ಕೆಲ್ಲ ಬೊಗಳ್ತಾ ಇರ್ತಾನೆ. ಬಂದು ಬಾಲ್ಕನಿಲೆಲ್ಲ ನೋಡಿದೆ, ಕೆಳಗಡೆ ಹೋದೆ, ಪಾರ್ಕಿಂಗಲ್ಲಿ ನೋಡಿದೆ. ನನಗೆ ಏನೋ ಒಂಥರ ಸರಿ ಆಯಿತು, ಏನೂ ಇಲ್ಲ, ಸುಮ್ಮನೆ ನಾನೇನೋ ಯೋಚನೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಮಲ್ಕೊಂಡೆ. 5 ಗಂಟೆಗೆ ಅಲಾರಾಮ್ ಸೌಂಡ್ ಬಂತು. ಯಾಕೆಂತಂದರೆ ಸ್ವಲ್ಪ ಹೊತ್ತು ನಿದ್ದೆ ಡಿಸ್ಟರ್ಬ್ ಆಯಿತು. 3 ಗಂಟೆಗೆ ಎಚ್ಚರಾಗಿ ನಾಯಿ ಬೊಗಳ್ತಾನೆ ಇತ್ತು, ಅದೇ ಕೇಳಿಸ್ತಾ ಇತ್ತು. ಪ್ರಗತಿ ರೂಮ್ಗೆ ಹೋದೆ, ಅಲ್ಲಿ ವಿಂಡೋ ಚೆಕ್ ಮಾಡಿದೆ. ಸೊ ಏನಿಲ್ಲ, ಸುಮ್ಮನೆ ನಾನೇನೋ ಯೋಚನೆ ಮಾಡ್ತಾಯಿದ್ದೀನಿ, ಸರಿ ಮಲ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡೆ. ನಾನು ಮಲ್ಕೊಂಡಾದಮೇಲೆ 5 ಗಂಟೆ ಕರೆಕ್ಟಾಗಿ ಅಲಾರಾಮು ಸೌಂಡು ಬಡ್ಕೊಂತು. ನಾನು ಆಫ್ ಮಾಡಿ ಸುಮ್ಮನೆ ಮಲ್ಕೊಂಡೆ. ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಯಾಕೆಂದರೆ ಪ್ರಗತಿ ಸ್ಕೇಟಿಂಗ್ ಪ್ರಾಕ್ಟೀಸ್ ಹೋಗಿಲ್ಲ, ನಿನ್ನೂ ಹೋಗಿರಲಿಲ್ಲ. ಇವತ್ತು ಹೋಗೋಣ ಮಮ್ಮಿ ಅಂತಿದ್ರು. ಅದಕ್ಕೆ ಬೇಗನೆ ಓಡೋಣ ಅಂತೇಳಿ ಅಲಾರಾಮ್ ಎಲ್ಲ ಇಟ್ಟಿದ್ದೆ. ಮಲಗಿದ್ದೀನಿ. ಟಕ್ಕಂತ ನನ್ನ ಸೈಡಿಂದ ಅಂದರೆ ಯಾರೋ ವ್ಯಕ್ತಿ ಉಸಿರಾಡೋ ಥರ ಸೌಂಡ್ ಬಂತು. ಅಂದರೆ ಎಕ್ಸಾಕ್ಟಾಗಿ ಅಲ್ಲೇ ಇದ್ದಾರೆ ವ್ಯಕ್ತಿ. ಅಂದರೆ ನಾನು 3 ಗಂಟೆಗೆ ಎದ್ದು ನಾನು ಏನು ಇಮ್ಯಾಜಿನ್ ಮಾಡಿದ್ನೋ 5:30ಗೆ ಮತ್ತೆ ಅದೇ ಕನಸು ಬಿದ್ದಿದೆ. ತಿರುಗಿ ನೋಡೋಕ್ಕೂ ಭಯ. ಓಪನ್ ಮಾಡಿ ಕಣ್ಣು ಇಲ್ಲೆಲ್ಲ ನೋಡ್ತಾ ಇದ್ದೀನಿ, ಬಟ್ ಈ ಕಡೆ ಅಷ್ಟು ನೀಟಾಗಿ ಅವ್ನು ಬಂದು ನನ್ನ ಬಗ್ಗೆ ಉಸಿರಾಡೋ ಥರ ಎಕ್ಸಾಕ್ಟಾಗಿ ಕನಸು ಬಿದ್ದಿದೆ. ಆಮೇಲೆ ಓಕೆ ಏನಾದರೂ ಆಗಲಿ ನೋಡ್ಬಿಡ್ತೀನಿ ಅಂತ ಹಿಂಗೆ ನೋಡಿದ್ರೆ ಯಾರೂ ಇಲ್ಲ. ಇದೆಲ್ಲ ನನಗೆ ಕನಸಲ್ಲಾಗಿದ್ದು. ಅಂದರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಾವು ಏನು ಯೋಚನೆ ಮಾಡ್ತಾ ಇರ್ತೀವಿ, ನಮ್ಮ ಯೋಚನೆಗಳೇ ನಮ್ಮ ಕನಸಾಗಿ ಬರೋದು. ಸೊ ನಾವೇನೋ ಯೋಚನೆ ಮಾಡಿರ್ತೀವಲ್ವ, ಆ ರಿಲೇಟೆಡ್ ಏನೋ ನೋಡಿರ್ತೀವಿ, ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಿರ್ತೀವಿ. ಸೊ ಅದು ನಮ್ಮ ಕನಸಲ್ಲಿ ಬರುತ್ತೆ. ನನಗೆ ಹಂಗಾದಾಗ ಸ್ವಲ್ಪ ಭಯ ಆಯಿತು. ಯಾಕೆಂದರೆ ಲೈಫಲ್ಲಿ ನಾನು ಆ ಥರ ಹೆದರಿದ್ದೇ ಇಲ್ಲ, ತುಂಬ ಧೈರ್ಯವಾಗೇ ಇರ್ತೀನಿ. ಆಮೇಲೆ ಅಭ್ಯಾಸ ಆಗೋಗಿತ್ತು. ಈಗ ಒಂದು 5 ವರ್ಷದಿಂದ ಏನಾಯಿತು ಅಂತ ಅಂದರೆ ಸ್ವಲ್ಪ ಡಿಪೆಂಡ್ ಆಗಿಬಿಟ್ಟಿದ್ದೀನಿ, ತುಂಬ ಡಿಪೆಂಡ್ ಆಗಿಬಿಟ್ಟಿದ್ದೀನಿ. ಎನಿ ಟೈಮ್ ಅವ್ರು ನಮ್ಮ ಜೊತೆ ಇರ್ತಾರೆ. ಒಂದು ತರಕಾರಿ ತರೋದಕ್ಕೂ, ಎಮರ್ಜೆನ್ಸಿಗೆ ಏನೇ ಬೇಕೋ, ಏನೇ ಅಂದ್ರೂ ಫೋನ್ ಮಾಡೋದು, ತೊಗೊಂಬ ಅನ್ನೋದು, ಇನ್ನೊಂದು ಸರಿ 1 ನಿಮಿಷಕ್ಕೆ ಮತ್ತೆ ಫೋನ್ ಮಾಡೋದು, ತೊಗೊಂಬ ಅನ್ನೋದು. ಸೊ ಈ ಥರ ಅಡಿಕ್ಷನ್ ಆಗಿಬಿಟ್ಟು ನಾನು ತುಂಬ ಡಿಪೆಂಡ್ ಆಗಿಬಿಟ್ಟಿದ್ದೀನಿ ಅವ್ರ ಮೇಲೆ. ಹಾಗಾಗಿ ಈ 5 ವರ್ಷದಲ್ಲಿ ನನಗೆ ಈ ಥರ ಫಸ್ಟ್ ಟೈಮು ಅದು ನನಗೆ ಆ ಥರ ಅನಿಸ್ತು. ಒಂದೊಂದು ಸರಿ ಎಷ್ಟೋ ಹೆಣ್ಮಕ್ಳು ಒಂಟಿಯಾಗಿ ರಾತ್ರಿಗಳನ್ನ ಕಳೀತಾರೆ. ಅವ್ರಿಗೂ ಭಯ ಇರುತ್ತೆ, ಯಾರಾದರೂ ಬಂದರೆ ಏನಪ್ಪ, ಎಷ್ಟು ಜನ ಎದ್ರುಕೊಂಡು ಜೀವನ ಮಾಡ್ತಾ ಇರ್ತಾರೆ. ಎಷ್ಟೊಂದು ಮನೇಲಿ ಸೇಫ್ಟಿ ಇರೋದಿಲ್ಲ. ಅವನ್ನೆಲ್ಲ ನೆನೆಸ್ಕೊಂಡು ಬೇಜಾರಾಯಿತು ನನಗೆ. ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿರಬೇಕು. ಹಂಗೆ ಏನಾದರೂ ಬಂದರೆ ಇಂಡಿಪೆಂಡೆಂಟಾಗಿ ಅವ್ರ ಜೊತೆ ಓಡಾಡ್ತೀನೋ ಅನ್ನೋ ಅಷ್ಟು ಅವ್ರಿಗೆ ಕಾನ್ಫಿಡೆಂಟ್, ಧೈರ್ಯ ಎಲ್ಲ ಇರಬೇಕು. ನಾನು ಹಂಗಲ್ಲ, ಯಾಕೆ ನನಗಂತ ಭಯ ಆಯಿತು, ಯಾಕೆ ಆ ಥರ ಊಹೆ ಆಯಿತು, ಯಾಕೆ ನಾನು ಅಷ್ಟು ಹೆದರ್ಕೊಂಡೆ. ಸೊ ಆ ಥರ ಒಂದು ಸರಿ ಅನಿಸ್ತು. ನಿಮ್ಗೆ ಈ ಥರದ್ದು ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ನನಗೆ ಹೇಳಿ. ಬಟ್ ನಾನು ಎಲ್ಲದಕ್ಕೂ ರೆಡಿ ಇರ್ತೀನಿ. ಎಕ್ಸಾಂಪಲ್ ಏನಂತಂದರೆ, ಪ್ರೀವಿಯಸ್ಸಲ್ಲಿ ನಮ್ಮ ಅಮ್ಮ ಮನೇಲಿ ಇದ್ದಾಗ ನಾನು ಪ್ರೀತಮ್ ಇಬ್ಬರೇ ಹೊರಗಡೆ ಸೊಳ್ಳೆ ಪದ್ರ ಹಾಕ್ಕೊಂಡು ಮಲ್ಕೊತಾ ಇದ್ವಿ. ನಂಗೆ ಎಂಥ ಭಯ ಇಲ್ಲ. ಯಾಕೆ ಅಂತಂದರೆ ನಮ್ಮ ಬೈರ ಇದ್ದಾನಲ್ಲ, ಅವನು ಒಂದು ಸಣ್ಣ ಬೆಕ್ಕು ಕೂಡ ನಮ್ಮ ಮನೆ ಹತ್ರ ಪಾಸ್ ಆಗಕ್ಕೆ ಬಿಡೋಲ್ಲ. ಬಟ್ ಅವನ ಮೇಲೆ ನಂಬಿಕೆ ಅಂತಲ್ಲ, ನನ್ನ ಮೇಲೆ ನನಗೆ ನಂಬಿಕೆ. ಆ ಥರ ಸಣ್ಣ ವಯಸ್ಸಿಂದ ನಮ್ಮಪ್ಪ ನಮಗೆ ತುಂಬ ಧೈರ್ಯ ಹೇಳ್ತಾಯಿದ್ರು. ಬಟ್ ಈ ದೆವ್ವ ಭೂತಕ್ಕೆಲ್ಲ ಎದುರಲ್ಲ, ಜನಗಳಿಗೆ ಹೆದರ್ತೀನಿ ಅಷ್ಟೇ ನಾನು, ಬೇರೆ ಇನ್ನೇನೂ ಇಲ್ಲ. ಅದು ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಸ್ಟೋರಿ ಕೇಳಿದ್ದಕ್ಕೆ ಹಂಗಾಯಿತು ಅನಿಸುತ್ತೆ. ನನಗೆಲ್ಲದಕ್ಕೂ ಕಂಪ್ಲೀಟಾಗಿ ರೆಡಿ ಇರ್ತೀನಿ. ನೀವು ಅಂದ್ಕೊಂಡಂಗೆ ನಾನು ಸ್ವಲ್ಪ ಸಾಫ್ಟ್ ಆ ಥರ ಏನಲ್ಲ, ಬಟ್ ಹಾಗೇ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಯಾಕೆಂದರೆ ಸುಮಾರು ಜನ ಹೆಣ್ಮಕ್ಳು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತಾರಲ್ವ. ಎಷ್ಟೊಂದು ಜನ ಹೆಣ್ಮಕ್ಳು ಒಂದು ರಾತ್ರಿನ ಎಷ್ಟು ಭಯವಾಗಿ ಕಳೀತಾ ಇರ್ತಾರೆ, ಎಂತೆಂಥ ಜಾಗದಲ್ಲಿ, ಎಂತೆಂಥ ಮೂಮೆಂಟಲ್ಲಿ. ಬಟ್ ಕೆಲವೊಬ್ಬರು ಎಷ್ಟು ಚೆಂದ ನಿದ್ದೆ ಮಾಡ್ತಾ ಇರ್ತಾರೆ, ಸೇಫ್ ಫೀಲಾಗಿ. ಎಷ್ಟೊಂದಿದೆ ಪ್ರಪಂಚದಲ್ಲಿ ನಡೀತಾ ಇರುತ್ತೆ. ಬಟ್ ಈ ಕ್ಷಣ, ಈ ದಿನ ಅಷ್ಟೇ ನಮ್ಮದು. ಅದು ಸೇಫಾಗಿದೆ ಅಂತ ಅಂದ್ಕೊಂಡು, ಯಾಕೆಂದರೆ ನಮ್ಮ ಯೋಚನೆಗಳೇ ನಮ್ಮ ನೆಕ್ಸ್ಟ್ ಮೂಮೆಂಟಲ್ಲಿ ಆಗೋ ಸೀನ್. ನಮ್ಮ ಯೋಚನೆಗಳೇ ನಮ್ಮ ಜೀವನ. ನಾವು ಒಳ್ಳೆ ಯೋಚನೆ ಮಾಡಿದ್ರೆ ನೆಕ್ಸ್ಟ್ ಮೂಮೆಂಟ್ ನಮ್ಗೆ ಒಳ್ಳೇದಿರುತ್ತೆ. ನಾವು ಕೆಟ್ಟದ್ದು, ಭಯ, ಏನೋ ಆಗೋಗುತ್ತೆ ಅಂತ ಯೋಚನೆ ಮಾಡಿದ್ರೆ ನೆಕ್ಸ್ಟ್ ಮೂಮೆಂಟೇ ನಮಗೆ ಆ ಒಂದು ಸೀನ್ ಪ್ಲೇ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ಜೀವನದ ಫಿಲಮಲ್ಲಿ ನೀವೇ ಫಿಲಮ್ ಮೇಕರ್ಸ್. ಆ ಪ್ರತಿಯೊಂದು ಸೀನನ್ನು ನೀವೇ ನೋಡಿರ್ತೀರ, ನೀವೇ ಬಯಸಿರ್ತೀರ, ನೀವೇ
ಇಮ್ಯಾಜಿನೇಷನ್ ಮಾಡ್ಕೊತಾ ಇರ್ತೀರೋ ಅದು ನಿಮ್ಮ ಮುಂದೆ ಪ್ಲೇ ಆಗ್ತಾ ಹೋಗುತ್ತೆ ಅಷ್ಟೇ. ಸೊ ಹಂಗಾಗಿ ನಾನು ಹೇಳೋದು ಬ್ಯೂಟಿಫುಲ್ಲಾಗಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಬ್ಯೂಟಿಫುಲ್ ಸೀನ್ಗಳು ಬರಲಿ ಲೈಫಲ್ಲಿ, ಚೆನ್ನಾಗಿರಲಿ. ನಾನು ಇನ್ಯಾವತ್ತೂ ಆ ಥರ ಯೋಚನೆ ಮಾಡಲ್ಲ. ನನಗೆ ಆ ಥರ ಭಯ ಬರೋದು ಬೇಡ. ರಿಯಲಿಸ್ಟಿಕ್ ಆಗಿತ್ತು ಗೊತ್ತಾ, ಅದು ತುಂಬ ರಿಯಲಿಸ್ಟಿಕ್ ಆಗಿತ್ತು. ಇಟ್ಸ್ ಓಕೆ, ಆಗಿದ್ದೆಲ್ಲ ಆಯಿತು. ಇವಾಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟು ನಾನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಯಾಕೋ ಫೀಲ್ ಆಯಿತು, ಯಾರೂ ಇಲ್ಲ ಮಾತಾಡೋಕ್ಕೆ. ಹಾಗಾಗಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್.